18 ವರ್ಷಗಳ ನಂತರ ಐಪಿಎಲ್ ಟ್ರೋಫಿಯನ್ನು ತಮ್ಮ ಕೈಗಳಲ್ಲಿ ಹಿಡಿದುಕೊಂಡು ಅತ್ತರು ವಿರಾಟ್ ಕೊಹ್ಲಿ. ಆದರೆ ಅವರ ಹೇಳಿಕೆಯಲ್ಲಿ ಅವರು ಹೇಳಿದ್ದನ್ನು ಕೇಳಿ ನೀವು ಕೂಡ ಅಳುತ್ತೀರಾ. ಪಂಜಾಬ್ ತಂಡವನ್ನು ಸೋಲಿಸಿದ ನಂತರ ವಿರಾಟ್ ಕೊಹ್ಲಿ ಹೇಗೆ ಭಾವುಕರಾಗಿ ಕಾಣಿಸಿಕೊಂಡರು ಹಾಗೂ ಅವರ ಸೆಲಿಬ್ರೇಷನ್ ಮತ್ತು ಅವರ ಹೇಳಿಕೆಗಳನ್ನು ನಾವು ನಿಮಗೆ ತೋರಿಸಲಿದ್ದೇವೆ. ಆದರೆ ಅದಕ್ಕೂ ಮುನ್ನ ವಿರಾಟ್ ಕೊಹ್ಲಿಯ ಈ ಗೆಲುವಿನಿಂದ ನೀವು ಸಂತೋಷಪಟ್ಟಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ. ನಮ್ಮ ಲೈಕ್ ಟಾರ್ಗೆಟ್ ಕೇವಲ 1000 ಲೈಕ್ಗಳು. ಆದ್ದರಿಂದ ಲೈಕ್ ಮಾಡುವುದನ್ನು ಮರೆಯಬೇಡಿ. ಸ್ನೇಹಿತರೆ, 18 ವರ್ಷಗಳ ನಂತರ ಈ ದೊಡ್ಡ ಗೆಲುವನ್ನು ಸಾಧಿಸಿದ ನಂತರ ವಿರಾಟ್ ಕೊಹ್ಲಿ ತಮ್ಮ ಹೇಳಿಕೆಯಲ್ಲಿ ಹೇಳಿದರು, ನಾನು ಈ ಕ್ಷಣವನ್ನು ಪದಗಳಲ್ಲಿ ವಿವರಿಸಲು ಸಾಧ್ಯವಿಲ್ಲ. ಈ ಟ್ರೋಫಿ ನನ್ನದು ಮಾತ್ರವಲ್ಲ, ಇದು ಸಂಪೂರ್ಣ ತಂಡದ ಪ್ರಯತ್ನ, ಪ್ರತಿಯೊಬ್ಬ ಆಟಗಾರನ ಕಷ್ಟದ ಫಲವಾಗಿದೆ. ಈ ಟ್ರೋಫಿಗಾಗಿ ನಾನು ಎಷ್ಟೋ ಪ್ರಾರ್ಥನೆಗಳನ್ನು ಮಾಡಿದ್ದೇನೆ, ಎಷ್ಟೋ ಆಸೆಗಳನ್ನು ಹೊಂದಿದ್ದೇನೆ. ಇದನ್ನು ನಾನು ಇಂದು ನಿಮ್ಮ ಮುಂದೆ ತೆರೆದು ಹೇಳುತ್ತಿದ್ದೇನೆ. ಈ ಟ್ರೋಫಿ ನನ್ನ ಕನಸಾಗಿತ್ತು, ಇಂದು ಆ ಕನಸು ನನಸಾಯಿತು ಮತ್ತು ಇದನ್ನು ನನಸಾಗಿ ಮಾಡಿದವರು ರಜತ್ ಪಾಟಿದಾರ್ ಅವರ ನಾಯಕತ್ವದಲ್ಲಿ ಆಡುವ ಅವಕಾಶ ನನ್ನಂತಹ ಆಟಗಾರನಿಗೆ ಸಿಕ್ಕಿದ್ದು ನಾನು ನನ್ನನ್ನು ಅತ್ಯಂತ ಅದೃಷ್ಟವಂತ ಎಂದು ಭಾವಿಸುತ್ತೇನೆ. ರಜತ್ ಪಾಟಿದಾರ್ ನಮ್ಮ ಕ್ಯಾಪ್ಟನ್ ಆಗಿರದಿದ್ದರೆ ನಾವು ಈ ಟ್ರೋಫಿಯನ್ನು ಎಂದು ಗೆಲ್ಲುತ್ತಿರಲಿಲ್ಲ. 18 ವರ್ಷಗಳ ನಂತರ ನನ್ನ ಮನವಿ ಪೂರೈಯಿತು. ನಾನು ಭುವನೇಶ್ವರ್ ಕುಮಾರ್ ಮತ್ತು ಕೃನಾಲ್ ಪಾಂಡ್ಯರನ್ನು ಕೂಡ ಹೊಗಳಲು ಬಯಸುತ್ತೇನೆ. ಅವರ ಬೌಲಿಂಗ್ ಮತ್ತು ಅದರ ನಿಖರತೆ ಅದ್ಭುತವಾಗಿತ್ತು. ಇಲ್ಲದಿದ್ದರೆ ಪಂಜಾಬ್ ತಂಡವು ಈ ಟಾರ್ಗೆಟ್ ಅನ್ನು ಸುಲಭವಾಗಿ ಚೇಸ್ ಮಾಡಲು ಸಾಧ್ಯವಾಗುತ್ತಿತ್ತು. ಆದರೆ ಅವರಿಗೆ ಸಾಧ್ಯವಾಗಲಿಲ್ಲ, ಏಕೆಂದರೆ ನಮ್ಮ ಬೌಲರ್ಗಳು ನಿಜವಾಗಿಯೂ ಕಷ್ಟಪಟ್ಟು ಕೆಲಸ ಮಾಡಿದ್ದರು. ಕೊನೆಯ ಓವರ್ ವರೆಗೂ ಹೋರಾಡಿದರು, ರನ್ಗಳನ್ನು ರಕ್ಷಿಸಿದರು ಮತ್ತು ಈ ಮ್ಯಾಚ್ ಅನ್ನು ನಮ್ಮ ಹೆಸರಿನಲ್ಲಿ ಗೆದ್ದಿದ್ದೇವೆ. ನಾನು ಮತ್ತೊಮ್ಮೆ ನಮ್ಮ ಅಭಿಮಾನಿಗಳಿಗೆ ಧನ್ಯವಾದ ಹೇಳಲು ಬಯಸುತ್ತೇನೆ. ಯಾರು 18 ವರ್ಷಗಳ ಕಾಲ ನನ್ನನ್ನು ಬೆಂಬಲಿಸಿದ್ದಾರೆ, ನಾನು ಕ್ರಿಕೆಟ್ ಆಡಲು ಯಾವಾಗಲೂ ಪ್ರೋತ್ಸಾಹಿಸಿದ್ದಾರೋ ಈ ಟ್ರೋಫಿ ಅವರದ್ದು ಹಾಗೂ ಇದು ನನ್ನ ಪತ್ನಿ ಅನುಷ್ಕಾಗೆ ಸಮರ್ಪಿತ, ನನ್ನ ಸ್ನೇಹಿತ ಡಿವಿಲಿಯರ್ಸ್ಗೆ ಮತ್ತು ಕ್ರಿಸ್ ಗೇಲ್ಗೆ ಕೂಡ. ಇಂದು ನಾನು ಇದನ್ನು ಎಲ್ಲರಿಗೂ ಅರ್ಪಿಸಲು ಬಯಸುತ್ತೇನೆ, ಏಕೆಂದರೆ ಪ್ರತಿಯೊಬ್ಬರು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ನಾನು ಇನ್ನೂ ಅಳುತ್ತಿದ್ದೇನೆ ಮತ್ತು ಭಾವುಕನಾಗಿ ನಾನು ಏನೇನು ಹೇಳುತ್ತೇನೆ ನನಗೆ ಗೊತ್ತಿಲ್ಲ ಎಂದರು. ಸ್ನೇಹಿತರೆ, ವಿರಾಟ್ ಕೊಹ್ಲಿಯ ಈ ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ. ಅವರ ಈ ಸಂತೋಷದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಮತ್ತು ಇವತ್ತಿನ ಆರ್ಸಿಬಿಯ ಗೆಲುವಿಗೆ ನೀವು 10ರಲ್ಲಿ ಎಷ್ಟು ಅಂಕ ನೀಡುತ್ತೀರಾ? ಕಮೆಂಟ್ ಮೂಲಕ ತಿಳಿಸಿ.